Next problem. Find the value of g at a height of 400 kilometers. So ಏನು ಕಂಡುಹಿಡಬೇಕು? Value of g ಕಂಡುಹಿಡಬೇಕು. So g ಕಂಡುಹಿಡಬೇಕು at a height of 400 kilometers. Height ಕೊಟ್ಟಿದ್ದಾರೆ. Height ಎಷ್ಟು? 400 kilometers. Okay. Then of the surface of the earth surface. So r ಕೊಟ್ಟಿದ್ದಾರೆ radius ಎಷ್ಟು? r is equal to 6400 kilometer and value of g at the earth surface ಅಲ್ಲಿ g ಕೊಟ್ಟಿದ್ದಾರೆ ಎಷ್ಟು? 9.8 meter per second square. So ಇಲ್ಲಿ find the value of g at height ಅಂತ ಕೊಟ್ಟಿದ್ದಾರೆ. ಸೊ ನಾವು ಕಂಡುಹಿಡಿಯಬೇಕಾಗಿರೋದು gh ನ ಅಂತಾರೆ. ಸೊ gh ನ ಕಂಡುಹಿಡಬೇಕು. ಅವ್ರು ಏನೇನು ಕೊಟ್ಟಿದ್ದಾರೆ? ಹೈಟ್ ಕೊಟ್ಟಿದ್ದಾರೆ, ರೇಡಿಯಸ್ ಕೊಟ್ಟಿದ್ದಾರೆ ಅಂಡ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಸಹ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಇದ್ಮೇಲೆ ನಮ್ಗೆ ಇದಕ್ಕೆ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೆ ಬೇಕಾಗಿರುವಂತ ಸೂಟಬಲ್ ಫಾರ್ಮುಲಾ ಯಾವುದು? ಸೊ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ದಿ ಹೈಟ್ h ಬೇಕು. ಸೊ ಅದಕ್ಕೆ ಫಾರ್ಮುಲಾ gh is equal to g into 1 minus 2h by r. ಸೊ ಇದು ಸೂಟಬಲ್ ಫಾರ್ಮುಲಾ. ಸೊ ನಮಗೆ ಫಾರ್ಮುಲಾ ಗೊತ್ತಾದ್ಮೇಲೆ ಟರ್ಮ್ಸ್ ಏನಾದರೂ ಏನ್ ಮಾಡೋಣ? ಸಬ್ಸ್ಟಿಟ್ಯೂಟ್ ಮಾಡೋಣ. gh is equal to, ಸೊ ಈ g ಎಷ್ಟು ಕೊಟ್ಟಿದ್ದಾರೆ? 9.8 ಇದೆ ಇಂಟು 1 ಮೈನಸ್ 2 ಇಂಟು h ಎಷ್ಟು ಕೊಟ್ಟಿದ್ದಾರೆ? ಇಂಟು 400 ಡಿವೈಡೆಡ್ ಬೈ r ಎಷ್ಟು ಕೊಟ್ಟಿದ್ದಾರೆ? 6400. ಸೊ ಇದಿಷ್ಟು ಕೊಟ್ಟಿದ್ದಾರೆ. ಸೊ ಈಗ ಸಿಂಪ್ಲಿಫೈ ಮಾಡೋಣ. ಸೊ 2 0 ಕ್ಯಾನ್ಸಲ್ ಆಗುತ್ತೆ. ಸೊ gh is equal to 9.8 into 1 minus 2 4s are 8 divided by 64. So 8 1s are 8 8s are 64. So gh is equal to 9.8 into 1 minus 1 divided by 8 ಆಗುತ್ತೆ. ಸೊ ಇಷ್ಟು ಬರುತ್ತೆ. gh is equal to 9.8 into, so ಇಲ್ಲಿ LCM ತಗೊಳ್ಳೋಣ. 8 1s are 8 minus 1 is 7 by 8 ಬರುತ್ತೆ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? 9.8 into 7 divided by 8 ಮಾಡಿದ್ರೆ 8.575 meter per second square ಆಗುತ್ತೆ. ಸೊ ಇದು ಆನ್ಸರ್ ಆಗಿರುತ್ತೆ. ಸೊ 8.575 meter per second square ಆಗುತ್ತೆ. ಸೊ ಇದು ತುಂಬಾ ಸಿಂಪಲ್ ಆಗಿದೆ. ಸೊ ಈ ಪ್ರಾಬ್ಲಮ್ ಅಲ್ಲಿ ನಾನು ಮಾಡಬೇಕಾದ್ರೆ, ಸೊ ಇಲ್ಲಿ ಕಿಲೋಮೀಟರ್ ಅಲ್ಲಿ ಕೊಟ್ಟಿದ್ರು ಹೈಟ್ ಮತ್ತೆ ರೇಡಿಯಸ್ ಹೇಳಿದ್ರು. ಸೊ ಡೈರೆಕ್ಟ್ ಆಗಿ ಕಿಲೋಮೀಟರ್ ಅಲ್ಲಿ ಕೊಟ್ಟಿರೋದ್ರಿಂದ ನಾನು 2 ಕಿಲೋಮೀಟರ್ ಬರ್ಕೊಂಡೆ. ನಾನು ಮೀಟರ್ಗೆ ಕನ್ವರ್ಟ್ ಮಾಡಲಿಲ್ಲ. ಮೀಟರ್ಗೆ ಕನ್ವರ್ಟ್ ಮಾಡಿದ್ರೆ 10 to the power -3 ಬಂದಿರ್ತಿತ್ತು. 10 to the power +3 ಬಂದಿರೋದು. ಸೊ ಮೇಲೆ ಆಗಿ ಕ್ಯಾನ್ಸಲ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಮೀಟರ್ಲಿ ಬರೀಲಿಲ್ಲ. ಯಾವ್ದಾದ್ರು ಒಂದು ಟರ್ಮ್ನ ಏನಾದರೂ ಅವರು ಮೀಟರ್ಲಿ ಕೊಟ್ಟು ಇನ್ನೊಂದು ಟರ್ಮ್ನ ಕಿಲೋಮೀಟರ್ಲಿ ಕೊಟ್ಟರೆ ನೀವಾಗ ಎರಡನ್ನೂ ಒಂದೇ ಥರ ಬರೋಂಗೆ ಮಾಡ್ಕೋಬೇಕು. ಅಪ್ಪಿ ಏನಾದರೂ ಯಾವ ಕೊಡೋ ಟರ್ಮ್ಸ್ ಎಲ್ಲ ಒಂದೇ ಫಾರ್ಮೆಟಲ್ಲಿ ಇದ್ದರೆ ನೀವು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಿಯರ್ ದೇ ಆರ್ ಗಿವನ್ ಇನ್ ಟರ್ಮ್ಸ್ ಆಫ್ ಕಿಲೋಮೀಟರ್. ಸೊ ಐ ಹ್ಯಾವ್ ರಿಟನ್ ದ ಸೇಮ್ ಹಿಯರ್ ಆ್ಯಂಡ್ ಸಿಂಪ್ಲಿಫೈಡ್. ಸೊ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ಪ್ರಾಬ್ಲಮ್ನ. ಫೈಂಡ್ ದ ವ್ಯಾಲ್ಯೂ ಆಫ್ ಜಿ. ಏನು ಕಂಡುಹಿಡಬೇಕು? ನಾವು ಜಿ ಕಂಡುಹಿಡಬೇಕು ಅಟ್ ಹೈಟ್. ಸೊ gh ಕಂಡುಹಿಡಬೇಕು. ಹಾಗಾದ್ರೆ ಸೊ ಅಟ್ ಹೈಟ್ ಆಫ್ 400 ಕಿಲೋಮೀಟರ್. ಹೈಟ್ ಕೊಟ್ಟಿದ್ದಾರೆ ಎಷ್ಟು? 400 ಕಿಲೋಮೀಟರ್. ಅಂಡ್ ಆರ್ ರೇಡಿಯಸ್ ಕೊಟ್ಟಿದ್ದಾರೆ ಎಷ್ಟು? 6400 ಕಿಲೋಮೀಟರ್. ಓಕೆ. ಅಂಡ್ ವ್ಯಾಲ್ಯೂ ಆಫ್ ಜಿ ಅಟ್ ದಿ ಅರ್ತ್ ಸರ್ಫೇಸ್. ಅರ್ತ್ ಸರ್ಫೇಸ್ ಅಲ್ಲಿರೋ ಜಿ ಎಷ್ಟು ಅಂತ ಕೊಟ್ಟಿದ್ದಾರೆ? 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಇದಿಷ್ಟು ಇಟ್ಕೊಂಡು ನಾವೇನು ಕಂಡುಹಿಡಬೇಕು? gh ಕಂಡುಹಿಡಬೇಕು. ಸೊ gh ಗೆ ಫಾರ್ಮುಲಾ ಏನು? gh is equal to g into 1 minus 2h by r.
ಸೊ ನಮ್ಮ ಹತ್ರ ಇರುವಂಥ ಎಲ್ಲ ಟರ್ಮ್ಸ್ಗಳನ್ನ ಏನು ಮಾಡಿದ್ವಿ, ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದ್ರೆ 8.575 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರುತ್ತೆ. ಸೊ ತುಂಬ ಈಸಿ ಸಿಂಪ್ಲಿಫಿಕೇಶನ್ ಇದು. ಸೊ ಮಾಡ್ಬೋದು ಇದನ್ನ ಈಸಿಯಾಗಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಫೈಂಡ್ ದ ವ್ಯಾಲ್ಯೂ ಆಫ್ ಜಿ. ಏನ್ ಕಂಡುಹಿಡಿಯಬೇಕು? ಜಿ ಕಂಡುಹಿಡಿಯಬೇಕು. ಸೊ ಅಟ್ ದಿ ಡೆಪ್ತ್ ಆಫ್ 15 ಕಿಲೋಮೀಟರ್. ಸೊ ಡೆಪ್ತ್ ಅಲ್ಲಿ ಡೆಪ್ತ್ ಕೊಟ್ಟಿದ್ದಾರೆ. ಡೆಪ್ತ್ ಎಷ್ಟು? 15 ಕಿಲೋಮೀಟರ್ ಬಿಲೋ ದಿ ಸರ್ಫೇಸ್ ಆಫ್ ದಿ ಅರ್ತ್. ಸೊ ಬಿಲೋ ದಿ ಸರ್ಫೇಸ್ ಆಫ್ ದಿ ಅರ್ತ್. ಸೊ ರೇಡಿಯಸ್ ಕೊಟ್ಟಿದ್ದಾರೆ r. r is equal to 6400 kilometer, and the value of g at the surface of the earth is 9.8 meter per second. So g value ಕೊಟ್ಟಿದ್ದಾರೆ 9.8 meter per second square. So ಇಲ್ಲಿ ನಾವು ಕಂಡುಹಿಡಿಯಬೇಕಾಗಿರೋದು ವ್ಯಾಲ್ಯೂ ಆಫ್ g at depth. So g d ಕಂಡುಹಿಡಿಯಬೇಕು ಇಲ್ಲಿ. ಸೊ ಜಿ ಡಿ ಕಂಡುಹಿಡಿಯಬೇಕು. ಸೊ ಜಿ ಡಿ ಗೆ ಫಾರ್ಮುಲಾ ಏನಿದೆ? ಜಿ ಡಿ is equal to g into 1 minus d by r. So this we have derived in our chapter. This formula we have done. Okay, ಇದಕ್ಕೆ ಡೆರೈವೇಷನ್ ಮಾಡಿ ನಾವೆಲ್ಲ ಡಿರೈವ್ ಮಾಡಿದ್ದೀವಿ ಫಾರ್ಮುಲಾನ. ಇವನ್ ದ ಪ್ರೀವಿಯಸ್ ಪ್ರಾಬ್ಲಮ್ ಆಲ್ಸೋ ಆದ್ರೂ ಬಂದಿದ್ದ ಫಾರ್ಮುಲಾನುವೆ ನಾವು ಡಿರೈವ್ ಮಾಡಿದ್ದೀವಿ. ಈ ಪ್ರಾಬ್ಲಮ್ ಬಂದಿರೋ ಫಾರ್ಮುಲಾನು ನಾವು ಡಿರೈವ್ ಮಾಡಿದ್ದೀವಿ. ಸೊ ಇದು ಫಾರ್ಮುಲಾ. ಸೊ ನಮಗೆ ಈಗ ಫಾರ್ಮುಲಾ ಸಿಕ್ತು. ಫಾರ್ಮುಲಾ ಸಿಕ್ಕಿದ್ಮೇಲೆ ಇಲ್ಲಿರೋ ಟರ್ಮ್ಸ್ ಎಲ್ಲ ಅಂದ್ರೆ ತಗೊಂಡೋಗಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಜಿ ಡಿ is equal to g ಬೆಲೆ ಎಷ್ಟು? 9.8 into 1 minus d ಎಷ್ಟು? 15 ಕಿಲೋಮೀಟರ್ divided by r ಎಷ್ಟು? 6400 ಕಿಲೋಮೀಟರ್. ಸೊ ಈ 2 ಕಿಲೋಮೀಟರ್ ಕೊಟ್ಟಿರೋದ್ರಿಂದ ನಾವು ಅದನ್ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ತಪ್ಪಿ ಏನಾದ್ರು ಯಾವ್ದಾದ್ರು 1 ಕಿಲೋಮೀಟರ್ ಕೊಟ್ಟು ಇನ್ನೊಂದರ ಮೀಟರ್ ಕೊಟ್ಟಿದ್ರೆ ಆಗ ನಾವು ಕನ್ವರ್ಟ್ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ನಾವು ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಕಿಲೋಮೀಟರ್ 2 ಕಿಲೋಮೀಟರ್ ಕೊಟ್ಟಿದ್ದಾರೆ. ಸೊ ಜಿ ಡಿ is equal to 9.8 into 1 minus 15 divided by 6400 ಎಷ್ಟು ಬರುತ್ತೆ? 0.00234 ಏನೋ ಬರುತ್ತೆ. ಓಕೆ, ಈ ವ್ಯಾಲ್ಯೂ ಬರುತ್ತೆ. ಸೊ ಈಗ ನೆಕ್ಸ್ಟ್ ಜಿ ಡಿ is equal to 9.8 into 1 minus 0.00234 ಮಾಡಿದ್ರೆ 0.997 ಬರುತ್ತೆ. ಸೊ ನಮಗೆ ಡೆಸಿಮಲ್ ಬರುತ್ತೆ, ನಮ್ಗೆ 3 ಡೆಸಿಮಲ್ ಸಾಕು, ಅದಕ್ಕೆ ಬರ್ಕೊಡ್ತೀವಿ. ಸೊ ಈಗ ಮಲ್ಟಿಪ್ಲೈ ಮಾಡೋಣ. ಸೊ 9.8 into 0.997 ಮಾಡಿದ್ರೆ ಜಿ ಡಿ is equal to 9.7706 meter per second square ಆಗುತ್ತೆ. ಸೊ ಜಿ ಡಿ ವ್ಯಾಲ್ಯೂ ಇಷ್ಟಾಗುತ್ತೆ. ಜಿ ಡಿ is equal to 9.7706 meter per second square. ಸೊ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ SI into meter per second square ಆಗಿರೋದ್ರಿಂದ ನಾವು ಹಾಗೆ ಬರೀಬೇಕು ಅದನ್ನ. ಸೊ ಇದನ್ನ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಏನ್ ಕ್ಯಾಲ್ಕುಲೇಟ್ ಮಾಡಕೊಂಡಿದ್ದಾರೆ ಪ್ರಾಬ್ಲಮ್ ಅಲ್ಲಿ? ಫೈಂಡ್ ದ ವ್ಯಾಲ್ಯೂ ಆಫ್ ಜಿ ಅಟ್ ಡೆಪ್ತ್. ಸೊ ಜಿ ಅಟ್ ಡೆಪ್ತ್ ಅಂತ ಕೊಟ್ಟಿರೋದ್ರಿಂದ ನಾವು ಕ್ಯಾಲ್ಕುಲೇಟ್ ಮಾಡಬೇಕಿರೋದು ಜಿ ಡಿ ನ ಆಫ್ at a depth of 15 kilometer below the surface of the earth. So below depth ಕೊಟ್ಟಿದ್ದಾರೆ ಎಷ್ಟು? 15 ಕಿಲೋಮೀಟರ್ ಅಂತ ಅವರೇ ಕೊಟ್ಟಿದ್ದಾರೆ. below the surface of the earth. So r ನ ಕೊಟ್ಟಿದ್ದಾರೆ radius 6400 kilometer and value of g at the earth's surface. value of g ನು ಕೊಟ್ಟಿದ್ದಾರೆ ಎಷ್ಟು? 9.8 meter per second square ಇಷ್ಟು ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲಾನು ಇಟ್ಕೊಂಡು ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದಕ್ಕೆ ಫಾರ್ಮುಲಾ ಜಿ ಡಿ is equal to g into 1 minus d by r. ಸೊ ಜಿ ಡಿ is equal to 9.8 into 1 minus depth ಮತ್ತೆ ರೇಡಿಯಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡೋದು, ಅದನ್ನ ಸಿಂಪ್ಲಿಫೈ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಇಷ್ಟ ಆನ್ಸರ್ ಬರುತ್ತೆ. ಸೊ ಇದಿಷ್ಟು ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ಸ್ಗಳನ್ನ ನಿಮಗೆ
5 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಇವೆಲ್ಲ ತುಂಬ ಸಿಂಪಲ್ ಪ್ರಾಬ್ಲಮ್ಸು. ಈ ಥರ ಪ್ರಾಬ್ಲಮ್ಸೇ ಗ್ರಾವಿಟೇಷನ್ ಆಗಿ ಬರೋದು ನಿಮಗೆ. ಸೊ ಕಲಿಬೋದಲ್ವಾ, ಈಸಿ ಇದೆ, ತುಂಬ ಈಸಿ ಇದೆ, ಕಲಿಬೋದು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್, ಕ್ಯಾಲ್ಕುಲೇಟ್ G at the bottom of a mine 8 ಕಿಲೋಮೀಟರ್ ಡೀಪ್. ಸೊ ಇಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡೋದು, ಜಿ ಅಟ್ ದಿ ಬಾಟಮ್ ಆಫ್ ಎ ಮೈನ್. ಬಾಟಮ್ ಅಂತ ಅಂದ್ರೆ ಬಿಲೋ. ಸೊ ಜಿ ಡಿ ಕ್ಯಾಲ್ಕುಲೇಟ್ ಮಾಡಬೇಕು, ಆಯ್ತಾ? ಜಿ ಡಿ ಅಂಡ್ ಅದು ಜಿ ಡಿಗೆ ಡೆಪ್ತ್ ಸಹ ಕೊಟ್ಟಿದ್ದಾರೆ. ಎಷ್ಟು ಡಿನೂ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ಡಿ, ಇಟ್ ಈಸ್ 8 ಕಿಲೋಮೀಟರ್. and at an altitude 32 kilometer. So ಇದೇ ಜೀನ ಏನ್ ಮಾಡಬೇಕು, ಆಲ್ಟಿಟ್ಯೂಡ್ ಅನ್ನು ಕಂಡುಹಿಡಿಬೇಕು. ಅಂದ್ರೆ ಜಿ ಹೆಚ್ ಸಹ ಕಂಡುಹಿಡಿಬೇಕು. ಓಕೆ, ಜಿ ಹೆಚ್ ಸಹ ಕಂಡುಹಿಡಿಬೇಕು. ಜಿ ಹೆಚ್ ಗೆ ಹೈಟ್ ಎಷ್ಟು ಕೊಟ್ಟಿದ್ದಾರೆ, ಹೈಟ್ ಕೊಟ್ಟಿದ್ದಾರೆ. ಸೊ ಹೆಚ್ ಇಸ್ ಈಕ್ವಲ್ ಟು 32 ಕಿಲೋಮೀಟರ್. ಸೊ ಆಲ್ಟಿಟ್ಯೂಡ್ ಅಂದ್ರೂ ಒಂದೇನೆ, ಹೈಟ್ ಅಂದ್ರೂ ಒಂದೇನೆ. ಸೊ ನಾನು ಇದನ್ನ ಪ್ರಾಬ್ಲಮ್ ಡಿರೈವೇಶನ್ ಮಾಡಬೇಕಾದ್ರೆ ಹೇಳ್ಕೊಟ್ಟಿದ್ದೆ. ಸೊ ನೆನ್ಪಿಟ್ಕೋಬೇಕು, ಹೈಟ್ ಅಂದ್ರೆ ಆಲ್ಟಿಟ್ಯೂಡ್. ಸೊ ಹೈಟ್ ಕೊಟ್ಟಿದ್ದಾರೆ ಎಷ್ಟು, 32 ಕಿಲೋಮೀಟರ್ ಅಬೌವ್ ದಿ ಅರ್ತ್ ಸರ್ಫೇಸ್. ಸೊ ಇವನ್ ಆರ್ ಕೊಟ್ಟಿದ್ದಾರೆ. ಆರ್ ಎಷ್ಟು, 6.4 into 10 to the power of 6 meter. and ಜಿ ಕೊಟ್ಟಿದ್ದಾರೆ. ಜಿ ಇಸ್ ಈಕ್ವಲ್ ಟು 9.8 meter per second square. ಸೊ ನಾನು ನಿಮಗೆ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಬರೀಬೇಕಾದ್ರೆ ಹೇಳ್ಕೊಟ್ಟಿದ್ದೆ. ಸೊ ಯಾವ್ದಾದ್ರು ಒಂದನ್ನ ಬೇರೆ ಏನಾದ್ರು ಕೊಟ್ಟಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನಾವು ಮಾಡಿದಾಗ ಎಲ್ಲ ಕಿಲೋಮೀಟರ್ ಅಲ್ಲಿ ಇತ್ತು. ಬಟ್ ಈ ಪ್ರಾಬ್ಲಮ್ ಏನಾಗಿದೆ, ಇದು ಕಿಲೋಮೀಟರ್ ಇದೆ, ಡೆಪ್ತ್ 5 ಕಿಲೋಮೀಟರ್ ಇದೆ. ಬಟ್ ರೇಡಿಯಸ್ ಮಾತ್ರ ಏನ್ ಮಾಡಿದ್ದಾರೆ, ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನೀವೇನ್ ಮಾಡಬೇಕು, ಈ ರೇಡಿಯಸ್ ನ ಮೀಟರ್ ಇಟ್ಕೊಂಡಿದ್ದೀರಾ ಅಲ್ವಾ, ರೇಡಿಯಸ್ ನ ಮೀಟರ್ ಇದ್ರೆ ಹೈಟ್ ಮತ್ತೆ ಡೆಪ್ತ್ ನ ಮೀಟರ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಅಥವಾ ನಮ್ಮ ರೇಡಿಯಸ್ ನಾವು ಕಿಲೋಮೀಟರ್ ಕನ್ವರ್ಟ್ ಸಹ ಮಾಡಬಹುದು. ಸೊ ಇವೆರಡು ಕಿಲೋಮೀಟರ್ ಇರೋದ್ರಿಂದ ನಾವು ರೇಡಿಯಸ್ ಸಹ ಏನ್ ಮಾಡೋಣ, ಕಿಲೋಮೀಟರ್ಗೆ ಕನ್ವರ್ಟ್ ಮಾಡೋಣ. ಸೊ ಏನಾಗುತ್ತೆ, 6400 ಕಿಲೋಮೀಟರ್ ಆಗುತ್ತೆ ಸೇಮ್. ಓಕೆ, ಸೊ 6.4 into 10 to the power of 6 ಅಂದ್ರೆ 6400 ಕಿಲೋಮೀಟರ್ ಆಗುತ್ತೆ. ಸೊ ಇದು ಹೀಗೆ ಬಂತು. ಸೊ ಈಗ ಡೆಪ್ತ್ಗೆ ಜಿ ಡಿ ಇಸ್ ಈಕ್ವಲ್ ಟು ಜಿ ಇಂಟು 1 ಮೈನಸ್ ಡಿ ಬೈ ಆರ್. ಅದೇ ತರ ಹೈಟ್ಗೆ ಜಿ ಹೆಚ್ ಇಸ್ ಈಕ್ವಲ್ ಟು ಜಿ ಇಂಟು 1 ಮೈನಸ್ 2h ಬೈ ಆರ್. ಸೊ ಇದು ಜಿ ಹೆಚ್ ಗೆ ಫಾರ್ಮುಲಾ, ಇದು ಜಿ ಡಿ ಗೆ ಫಾರ್ಮುಲಾ. ಸೊ ಎಲ್ಲ ನಮಗೆ ಬೇಕಾಗಿರೋದು ಎಲ್ಲಾನು ಇದೆ, ಇದರಲ್ಲಿ ಟರ್ಮ್ಸ್ ಎಲ್ಲ ಇದೆ. ಸೊ ತಗೊಂಡು ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ. ಜಿ ಡಿ ಇಸ್ ಈಕ್ವಲ್ ಟು ಜಿ ಎಷ್ಟು 9.8 into 1 ಮೈನಸ್ ಡಿ ಎಷ್ಟು 8 ಕಿಲೋಮೀಟರ್, 8 ಡಿವೈಡೆಡ್ ಬೈ ಆರ್ ಎಷ್ಟು 6400 ಕಿಲೋಮೀಟರ್. ಸೊ ಜಿ ಡಿ ಇಸ್ ಈಕ್ವಲ್ ಟು 9.8 into 1 minus 8 divided by 6400, 0.00125 ಬರುತ್ತೆ. ಸೊ ಜಿ ಡಿ is equal to 9.8 into 1 minus 0.00125 ಮಾಡಿದ್ರೆ ಎಷ್ಟು ಬರುತ್ತೆ, 0.998 ಸಮಥಿಂಗ್ ಏನೋ ಬರುತ್ತೆ. ಸೊ 9.8 into 0.998 ಇದನ್ನ ಮಾಡಿದ್ರೆ ಜಿ ಡಿ ಇಸ್ ಈಕ್ವಲ್ ಟು 9.78 ಇಷ್ಟು ಬರುತ್ತೆ, 9.78 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಇಲ್ಲಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಬಿಕಾಸ್ ಆಫ್ ಡೆಪ್ತ್ ಸಿಕ್ತು. ಈಗ ನಾವು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ದಿ ಹೈಟ್ ಮಾಡೋಣ. ಓಕೆ, ಇಲ್ಲಿ ಡೆಪ್ತ್ ಆಗಿಲ್ಲ, ಈಗ ನಾವು ಹೈಟ್ ಮಾಡೋಣ. ಜಿ ಹೆಚ್ ಇಸ್ ಈಕ್ವಲ್
to 9.8 into 1 minus 2 into h ಎಷ್ಟಿದೆ ಹೈಟ್ ಅವರೇ ಕೊಟ್ಟಿದ್ದಾರೆ ಎಷ್ಟು 32 ಕಿಲೋಮೀಟರ್ಸ್ ಕೊಟ್ಟಿದ್ದಾರೆ 32 ಡಿವೈಡೆಡ್ ಬೈ ಆರ್ ಎಷ್ಟು ನಮಗೆ ಗೊತ್ತಿದೆ 6400 ಕಿಲೋಮೀಟರ್. ಸೊ ನಮ್ಮ ರೇಡಿಯಸ್ ಆಫ್ ದಿ ಅರ್ತ್ ಇಟ್ ಇಸ್ 6400 ಕಿಲೋಮೀಟರ್ಸ್ ಅಂತ ಈಗ ಆಲ್ರೆಡಿ ನಿಮಗೆ ಅರ್ಥ ಆಗಿರಬೇಕು. ಯಾಕಂದರೆ 2-3 ಪ್ರಾಬ್ಲಮ್ಗಳಿಂದ ಯೂಸ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಸಲ್ಲೂ ರೇಡಿಯಸ್ ಯೂಸ್ ಮಾಡ್ತೀವಿ. ಸೊ ನಮ್ಮ ರೇಡಿಯಸ್ ಆಫ್ ದಿ ಅರ್ತ್ 6400 ಕಿಲೋಮೀಟರ್ಸ್ ಇದೆ. ಸೊ ಯೋಚನೆ ಮಾಡಿ ಎಷ್ಟು ಡೀಪ್ ಇರ್ಬೋದು ನಮ್ಮ ಅರ್ತ್ ಅಂತ. ಓಕೆ, ಸೊ ದಿಸ್ ಇಸ್ ದ ರೇಡಿಯಸ್ ಆಫ್ ಅವರ್ ಅರ್ತ್ 6400 ಕಿಲೋಮೀಟರ್. ಸೊ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಈಗ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಸಿಂಪ್ಲಿಫೈ ಮಾಡೋಣ. GH is equal to 9.8 into 1 minus, so 32 2s are 64 divided by 64,000, so sorry 6,400, so 0.01 ಬರುತ್ತೆ. So 1 minus 0.01 ಅಂದರೆ GH is equal to 9.8 into 0.99 ಬರುತ್ತೆ. ಸೊ 0.99 into 9.8 ಮಾಡಿದ್ರೆ GH is equal to 9.702 meter per second square. ಇಷ್ಟು ಬರುತ್ತೆ ಆನ್ಸರ್. ಸೊ GH 9.702 meter per second square. ಸೊ ಈ ಫಾರ್ಮುಲಾ ಈ ಪ್ರಾಬ್ಲಮ್ ಅಲ್ಲಿ ಅವರು ಆಕ್ಸಲರೇಷನ್ ಗ್ರಾವಿಟಿ ಬಿಕಾಸ್ ಆಫ್ ದಿ ಡೆಪ್ತ್ ಸಹ ಕೊಟ್ಟಿದ್ದಾರೆ ಅಂಡ್ ಬಿಕಾಸ್ ಆಫ್ ದಿ ಹೈಟ್ ಸಹ ಕೊಟ್ಟಿದ್ದಾರೆ. ಡೆಪ್ತ್ ಮತ್ತೆ ಹೈಟ್ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಬೇಕಿಲ್ಲಿ. ಸೊ ಅದಕ್ಕೆ ಬೇಕಾಗಿರುವಂತಹ ಡೇಟಾ ಸಫಿಷಿಯಂಟ್ ಅಮೌಂಟ್ ಆಫ್ ಡೇಟಾ ಸಹ ಕೊಟ್ಟಿದ್ದಾರೆ. ಸೊ ಇವೆಲ್ಲ ಇಟ್ಕೊಂಡು ನಾವೇನ್ ಮಾಡಬೇಕು, ಫಾರ್ಮುಲಾ ಬರೋದು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಪ್ರತಿ ಪ್ರಾಬ್ಲಮ್ ಅಲ್ಲೂ ಸೊ ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಪ್ರಾಬ್ಲಮ್ನ 5 ಮಾರ್ಕ್ಸ್ ಕೇಳಿದ್ರೆ ಸೊ ಫಾರ್ಮುಲಾಗೆ 1 ಮಾರ್ಕ್ ಇರುತ್ತೆ. ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್ ಮಾಡ್ತೀರಲ್ಲ, ಆ ಸಬ್ಸ್ಟಿಟ್ಯೂಷನ್ ಮಾಡೋದಕ್ಕೆ 1 ಮಾರ್ಕ್ ಇರುತ್ತೆ. ಲಾಸ್ಟಲ್ಲಿ ಆನ್ಸರ್ ಬರ್ತಿರ್ತೀರಲ್ಲ ಅದಕ್ಕೆ 1 ಮಾರ್ಕ್. ಅದಕ್ಕೆ ಆನ್ಸರ್ ಬರೆದ್ಮೇಲೆ ಸಿಂಪ್ಲಿಫೈ ಮಾಡಿರ್ತಾರಲ್ಲ, ಆನ್ಸರ್ ಬರೆದ್ಮೇಲೆ ಪಕ್ಕ SI ಯೂನಿಟ್ ಬರೀತಾರಲ್ಲ ಅದಕ್ಕೂ 1 ಮಾರ್ಕ್ ಇರುತ್ತೆ. ಸೊ ಮೊದಲೆಲ್ಲ ಸಿಂಪ್ಲಿಫೈ ಮಾಡ್ತಾರಲ್ಲ, ಸೊ ಇದೆಲ್ಲ ಸೇರಿಸಿ ಟೋಟಲಿ 5 ಮಾರ್ಕ್ ಆಗಿ ಡಿವೈಡ್ ಮಾಡಿರ್ತಾರೆ ಒಂದು ಪ್ರಾಬ್ಲಮ್ನ. ಓಕೆ, ಸೊ ಇದಕ್ಕೆ ಫಾರ್ಮುಲಾಗೆ 1 ಮಾರ್ಕು, ಸಬ್ಸ್ಟಿಟ್ಯೂಷನ್ಗೆ 1 ಮಾರ್ಕು, ಅಂಡ್ ದೆನ್ ಆನ್ಸರ್ ಬರೀತಾರಲ್ಲ ಅದಕ್ಕೆ 1 ಮಾರ್ಕು, SI ಯೂನಿಟ್ಗೆ 1 ಮಾರ್ಕ್ ಇರುತ್ತೆ. ಸೊ ಆಕ್ಚುಲಿ ಆನ್ಸರು SI ಯೂನಿಟ್ ಸೇರಿಸಿ 1 ಮಾರ್ಕ್ ಅಂತ ಇರುತ್ತೆ ಒಂದೊಂದ್ಸಲ. ಅಪ್ಪಿ ನೀವೇನಾದ್ರು SI ಯೂನಿಟ್ ಮಿಸ್ ಮಾಡಿದ್ರೆ ನಿಮಗೆ 1 ಮಾರ್ಕ್ ಇಟ್ಕೋತಾರೆ. ಸೊ ಮೊದಲು ಸಿಂಪ್ಲಿಫೈ ಮಾಡೋದೇನಾದ್ರು ಮಿಸ್ ಮಾಡಿದ್ರೆ ಸೊ ಅದಕ್ಕೂ 1 ಮಾರ್ಕ್ ಇಟ್ಕೋತಾರೆ. ಅರ್ಥ ಆಗ್ತಿದ್ಯಾ? ಸೊ ಮಾಡಬೇಕಾದ್ರೆ ಪ್ರತಿಯೊಂದು ಸ್ಟೆಪ್ನು ಆರ್ಗನೈಸ್ ಆಗಿ ಇಟ್ಕೊಂಡು ಮಾಡಬೇಕು. ಎಲ್ಲೂ ಮಿಸ್ಟೇಕ್ ಮಾಡಿದ್ರೆ ಪ್ರತಿ ಒಂದೊಂದು ಸ್ಟೆಪ್ ಕ್ಲೀನ್ ಆಗಿ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಈಸಿಯಾಗಿ ಮಾಡ್ಬೋದು. ಸೊ ಈ ಥರ ಪ್ರಾಬ್ಲಮ್ಸ್ಗಳನ್ನ ನಾವು ಗ್ರಾವಿಟೇಷನ್ ಚಾಪ್ಟರ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಎಲ್ಲ ಜಸ್ಟ್ ಫಾರ್ಮುಲಾ ಬರೆಯೋದು, ಅವ್ರು ಕೊಟ್ಟಿರ್ತಾರೆ ಎಲ್ಲ ಟರ್ಮ್ಸ್ನ ತಗೊಂಡೋಗಿ ಸಬ್ಸ್ಟಿಟ್ಯೂಟ್ ಮಾಡೋದು, ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡೋದು, ಆನ್ಸರ್ ಬರುತ್ತೆ. ಸೊ ಈ ಥರ ಟೈಪ್ ಆಫ್ ಪ್ರಾಬ್ಲಮ್ಸ್ನ ನೀವು ಗ್ರಾವಿಟೇಷನ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಇಲ್ಲಿ GB ಮತ್ತೆ GH ಕೇಳಿದ್ರು. ನಾವು ಎರಡನ್ನೂ ಇಷ್ಟು ಬೇರೆ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಎರಡು ಸಪ್ರೇಟ್ ಆಗಿ ಮಾಡಿದ್ವಿ ಒಂದೊಂದು ಪ್ರಾಬ್ಲಮ್. ಸೊ ಇಲ್ಲಿ ಒಂದೇ ಕ್ವಶನ್ ಎರಡನ್ನೂ ಸಾಲ್ವ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಈ ಥರನೂ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಸೊ ಎರಡು ಪ್ರಾಬ್ಲಮ್ನೂ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದ್ದಾರೆ ಈ ಪ್ರಾಬ್ಲಮಲ್ಲಿ. ಸೊ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಅದು GB ಇದು GH. ಸೊ ದಿಸ್ ಇಸ್ ಅವರ್ ಪ್ರಾಬ್ಲಮ್.